ಮಳೆಯ ಕಣ್ಣಾಮುಚ್ಚಾಲೆ ನಡುವೆ ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಪಂದ್ಯವನ್ನ ಗೆದ್ದಿರುವಂತ ಭಾರತ ಈಗ ಬುಧವಾರ ಎರಡನೇ ಪಂದ್ಯಕ್ಕೆ ರೆಡಿಯಾಗಿದೆ. ಏಕನಾ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯಲಿದೆ. ಆದರೆ ಈ ಪಂದ್ಯಕ್ಕೂ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ KL ರಾಹುಲ್ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಸೊ ಏನದು ಚರ್ಚೆ? ರಾಹುಲ್ಗೆ ಅನ್ಯಾಯ ಆಗ್ತಿದ್ಯಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಬಳಿಕ ಅಫ್ಘಾನಿಸ್ತಾನ ವಿರುದ್ಧ ಭಾರತ ಏಕೈಕ ಟೆಸ್ಟ್ ಪಂದ್ಯವನ್ನ ಗೆದ್ದು ಈಗ ಏಕದಿನ ಸರಣಿಯಲ್ಲೂ ಕೂಡ ಗೆಲುವಿನ ಜರ್ನಿಯನ್ನ ಕಂಟಿನ್ಯೂ ಮಾಡಿದೆ. ಎರಡನೇ ಪಂದ್ಯ ಜೂನ್ 17ಕ್ಕೆ ಅಂದ್ರೆ ನಾಳೆ ಶೆಡ್ಯೂಲ್ ಆಗಿದೆ. ಸೊ ಈ ಪಂದ್ಯವನ್ನ ಗೆದ್ರೆ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಭಾರತ ಸರಣಿಯನ್ನ ಕೈವಶ ಮಾಡಿಕೊಳ್ಳುತ್ತೆ. ಆದ್ರೆ ಈ ಸರಣಿಯ ನಡುವೆ KL ರಾಹುಲ್ ವಿಚಾರದ ಬಗ್ಗೆ ಚರ್ಚೆಗಳಾಗ್ತಾ ಇರುವಂತದ್ದು. ಶ್ರೀಲಂಕಾದ ಮಾಜಿ ನಾಯಕ ತಿಲಕರತ್ನೆ ದಿಲ್ಶಾನ್ ಹೇಳಿರುವಂತಹ ಮಾತುಗಳು ಕೂಡ ರಾಹುಲ್ ವಿಚಾರದಲ್ಲಿ ಪ್ರಶ್ನೆಗಳು ಮೂಡುವಂತೆ ಮಾಡಿದೆ. ಸೊ ಸ್ಲಾಟ್ ಚೇಂಜ್ ಆದ್ರೂ ಕೂಡ ಫಾರ್ಮ್ ಬಿಟ್ಟುಕೊಡದ KL ರಾಹುಲ್ಗೆ ಅನ್ಯಾಯ ಆಗ್ತಿದ್ಯಾ? ತಮ್ಮ ಬ್ಯಾಟಿಂಗ್ ಮೂಲಕವೇ BCCIಗೆ ಮೆಸೇಜ್ ಪಾಸ್ ಮಾಡಿದ್ರಾ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಇದಕ್ಕೆ ಕಾರಣ ಕೂಡ ಇದೆ. ಟೆಸ್ಟ್ ನಲ್ಲಿ ಶತಕ, ಏಕದಿನದಲ್ಲಿ ಸ್ಫೋಟಕ ಬ್ಯಾಟಿಂಗ್, T20ನಲ್ಲಿ ಯಾಕಿಲ್ಲ? ಅಫ್ಘಾನಿಸ್ತಾನ ವಿರುದ್ಧ ಬ್ಯಾಟಿಂಗ್ ನಲ್ಲಿ ಶತಕ ಬಾರಿಸಿದಂತ KL ರಾಹುಲ್ ಏಕದಿನ ಮಾದರಿಯ ಮೊದಲ ಪಂದ್ಯದಲ್ಲಿ 19 ಬಾಲಲ್ಲಿ 205ರ ಸ್ಟ್ರೈಕ್ ರೇಟ್ನಲ್ಲಿ 39 ರನ್ಗಳನ್ನ ಕಲೆ ಹಾಕಿದ್ರು. ಸೊ ಇದಕ್ಕೂ ಮುನ್ನ IPL ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕೂಡ ಅದ್ಭುತ ಪ್ರದರ್ಶನ ನೀಡಿದ್ರು. ಹೀಗಿದ್ರು T20 ತಂಡದಲ್ಲಿ ರಾಹುಲ್ಗೆ ಅವಕಾಶಗಳು ಸಿಗ್ತಾನೆ ಇಲ್ಲ. ಇತ್ತೀಚೆಗೆ ಆಲ್ ಫಾರ್ಮ್ಯಾಟ್ ಪ್ಲೇಯರ್ಸ್ ಸಕ್ಸಸ್ ಬಗ್ಗೆ ಮಾತನಾಡುವಾಗ KL ರಾಹುಲ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದಂತ ತಿಲಕರತ್ನೆ ದಿಲ್ಶಾನ್ ರಾಹುಲ್ ಆಲ್ ಫಾರ್ಮ್ಯಾಟ್ ಬೆಸ್ಟ್ ಪ್ಲೇಯರ್ ಎಂದಿದ್ದಾರೆ. T20 ಮಾದರಿಗಿಂತ ಏಕದಿನ ಹಾಗೆ ಟೆಸ್ಟ್ ನಲ್ಲಿ ಆಡುವ ಆಟಗಾರರು ಹೆಚ್ಚಿನದನ್ನ ಕಲಿತಾರೆ. ಸೊ ಅವರ ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ. T20 ಫಾರ್ಮ್ಯಾಟ್ ಅನ್ನೋದು ಬಿಸ್ನೆಸ್ ಪರ್ಪಸ್ ಮೇಲೆ ಚೆನ್ನಾಗಿರುತ್ತೆ. ಹೀಗಾಗಿ ಕೆಲ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಮಾದರಿಗೆ ಬೇರೆ ಬೇರೆ ಆಟಗಾರರನ್ನ ನಾಯಕರನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಆದ್ರೆ ಭಾರತ ತಂಡದಲ್ಲಿ ಶುಭ್ಮನ್ ಗಿಲ್ ಹಾಗೆ KL ರಾಹುಲ್ ಆಲ್ ಫಾರ್ಮ್ಯಾಟ್ ನಲ್ಲಿ ದಿ ಬೆಸ್ಟ್ ಎಂದಿದ್ದಾರೆ. ಹೀಗಿದ್ರೂ ಸದ್ಯ ಇಲ್ಲದೆ ರಾಹುಲ್ ರನ್ನ ಭಾರತ T20 ತಂಡದಿಂದ ದೂರನೇ ಇಡಲಾಗಿದೆ. 2022ರ ನವೆಂಬರ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಕೊನೆಯದಾಗಿ ಆಡಿದ್ದು. ಸೊ ಅದಾದ್ಮೇಲೆ ಮತ್ತೆ ತಂಡಕ್ಕೆ ಸೆಲೆಕ್ಟ್ ಆಗಿಲ್ಲ. IPL ನಲ್ಲಿ ಉತ್ತಮ ಪ್ರದರ್ಶನ ಬರ್ತಾ ಇದ್ರು ಕೂಡ ಭಾರತ ತಂಡದ ಬಾಗಿಲು ಮುಚ್ಚೇ ಇದೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ತೆಗೆಯೋದು ಕಷ್ಟನೇ. ಸೊ ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಬ್ಯಾಟಿಂಗ್ ಪೊಸಿಷನ್ ಮಿಸ್ ಮ್ಯಾಚ್ ಆಗ್ತಿದೆ ಎಂದಿರುವಂತ ಅಜಿತ್ ಅಗರ್ಕರ್ ಇಲ್ಲಿ KL ರಾಹುಲ್ ರನ್ನ T20 ತಂಡದಲ್ಲಿ ಯಾವ ಸ್ಲಾಟ್ ನಲ್ಲಿ ಆಡಿಸಬೇಕು ಅಥವಾ ಯಾವ ಪೊಸಿಷನ್ ಅಲ್ಲಿ ಕಳಿಸಬೇಕು ಅನ್ನೋದ್ರ ಬಗ್ಗೆ ಮಿಸ್ ಮ್ಯಾಚ್ ಆಗ್ತಿದೆ ಅಂತೇಳಿ ಅಜಿತ್ ಅಗರ್ಕರ್ ಅವರೇ ಹೇಳಿದ್ದಾರೆ. ಸೊ ಇಲ್ಲಿ ಮುಖ್ಯ ಆಯ್ಕೆದಾರರಾಗಿರುವಂತ ಅಗರ್ಕರೇ ಹೀಗೆ ಹೇಳಿರೋದ್ರಿಂದ ಸೊ ಅಲ್ಲಿಗೆ ರಾಹುಲ್ಗೆ T20 ತಂಡದಲ್ಲಿ ಮತ್ತೆ ಅವಕಾಶ ಸಿಗೋದು ಕಷ್ಟ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಅಂದ್ರೆ ಅಲ್ಲಿ ಬ್ಯಾಟಿಂಗ್ ಸ್ಲಾಟಿಗೆ ಅಲ್ಲಿ ಎಲ್ಲರೂ ಫಿಕ್ಸ್ ಆಗಿದ್ದಾರೆ. ಸೊ ಅವರಿಗೆ ಯಾವ ಪೊಸಿಷನ್ ಅಲ್ಲಿ ಕೊಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂದಾಗ ಸೊ ಅಲ್ಲಿ ಆಲ್ಮೋಸ್ಟ್ ಅವರ ಮಾತಿನ ದಾಟಿಯನ್ನ ನೋಡಿದ್ರೆ ಸೊ ಅಲ್ಲಿ KL ರಾಹುಲ್ ಅವರು T20 ತಂಡಕ್ಕೆ ಅಗತ್ಯ ಇಲ್ಲ ಅನ್ನೋದು ಅಗರ್ಕರ್ ಅವರ ಮಾತಿನ ಉದ್ದೇಶ ಆಗಿರುವಂತದ್ದು. ಸೊ ಅದು ಅಲ್ಲದೆ ಇಲ್ಲಿ KL ರಾಹುಲ್ ರನ್ನ ಭಾರತ ತಂಡಕ್ಕೆ ಸೆಲೆಕ್ಟ್ ಮಾಡದೇ ಇರೋದಕ್ಕೆ ಆರಂಭದಲ್ಲಿ ಸ್ಟ್ರೈಕ್ ರೇಟ್ ಕಾರಣ ನೀಡಿದ್ರು ಕೂಡ ಈಗ ಪವರ್ ಹಿಟ್ಟರ್ ಆಗಿದ್ದಾರೆ. ಸೊ ಆರಂಭದಲ್ಲಿ KL ರಾಹುಲ್ ರನ್ನ ಹೊರಗಿಟ್ಟಿದ್ದೆ ಅವರ ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಅಂತೇಳಿ. ಅಂದ್ರೆ ಅವರು ಸ್ಲೋ ಆಗಿ ಇನ್ನಿಂಗ್ಸ್ ಅನ್ನ ಆಡ್ತಾರೆ, T20 ಫಾರ್ಮೆಟ್ಗೆ ತಕ್ಕಂತೆ ಬ್ಯಾಟಿಂಗ್ ಅನ್ನ ಮಾಡಲ್ಲ ಅಂತೇಳಿ. ಸೊ ಆರಂಭದಲ್ಲಿ ಅವರನ್ನ T20 ತಂಡದಿಂದ ಹೊರಗಡೆ ಇಡ್ತಾರೆ. ಸೊ ಹೊರಗೆ ಹಾಕೋಕೊಂದು ನೆಪ ಬೇಕಿತ್ತು, ಹಾಕಿದ್ರು. ಆದ್ರೆ ಈಗ ಅವರ ಸ್ಟ್ರೈಕ್ ರೇಟ್ ಚೆನ್ನಾಗಿ ಇದ್ರೂ ಕೂಡ ಒಳಗಡೆ ಕರ್ಕೊಳ್ಳೋಕೆ ಸಾಧ್ಯನೇ ಆಗ್ತಿಲ್ಲ. ಇನ್ನು ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಕಾರಣ ನೀಡ್ತಾ ಇರುವಂತ ಸೆಲೆಕ್ಟರ್ಗಳು. ಸೊ ಇಲ್ಲಿ T20 ತಂಡ ಅಂತಂದ್ರೆ ಇಲ್ಲೇನಿದ್ರು ಕೂಡ ಹೊಡಿ ಬಡಿ ಆಟಗಾರರಿಗಷ್ಟೇ ಅವಕಾಶ. ಜೊತೆಗೆ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಯಾರು ಮಾಡ್ತಾರೆ ಅಥವಾ ಯಾರು ಇಂಟೆಂಟ್ ಅನ್ನ ತೋರಿಸ್ತಾರೆ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀವಿ ಅಂತೇಳಿ BCCIನ ಸೆಲೆಕ್ಟರ್ಗಳು ಇಲ್ಲಿ ಕಾರಣವನ್ನ ನೀಡ್ತಾ ಇದ್ದಾರೆ. ಈಗ ಅದೇ ಕಾರಣಕ್ಕೆ ಈಗ ವೈಭವ್ ಸೂರ್ಯವಂಶಿಯನ್ನ T20 ತಂಡಕ್ಕೆ ಸೆಲೆಕ್ಟ್ ಮಾಡಿರುವಂತದ್ದು. 15 ವರ್ಷದ ಹುಡುಗರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅದ್ರ ಕಾರಣ ಸೊ ಅಗ್ರೆಸಿವ್ ಆಗಿ ಆಡ್ತಾರೆ, ಬೇಗನೆ ಕ್ವಿಕ್ ಆಗಿ ರನ್ಸ್ ಅನ್ನ ಕಲೆ ಹಾಕ್ತಾರೆ. ಹೀಗಾಗಿ ನಮಗೆ ಚುಟುಕು ಮಾದರಿಯಲ್ಲಿ ಬೇಕಾಗಿರುವಂತ ಬ್ಯಾಟರ್ಗಳು ಅಗ್ರೆಸಿವ್ ಆಗಿ ಆಡೋರು. ಸೊ ಅದೇ ಕಾರಣದಿಂದಾಗಿ ನಾವು ಆ ತರ ಮೈಂಡ್ ಸೆಟ್ ನಲ್ಲಿ ಇರೋರು ಮಾತ್ರ ನಾವು ಸೆಲೆಕ್ಟ್ ಮಾಡ್ತಿದೀವಿ ಅಂತೇಳಿ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಏಕದಿನ ಮತ್ತು ಟೆಸ್ಟ್ ಪಂದ್ಯಗಳಿಗೆ ಸೀಮಿತ ಮಾಡಿರೋದ್ರಿಂದ ಕಷ್ಟವಾಗುತ್ತೆ. ಇಲ್ಲಿ ಏನು ಸೆಲೆಕ್ಟರ್ಸ್ ಮಾತು ಅಷ್ಟೇ ಅಲ್ಲದೆ ಏಕದಿನ ಹಾಗೆ ಟೆಸ್ಟ್ ಪಂದ್ಯಗಳಿಗೆ KL ರಾಹುಲ್ ರನ್ನ ಸೀಮಿತ ಮಾಡಿ ಆಗಿದೆ. ಕಳೆದ 4 ವರ್ಷಗಳಿಂದ ಏಕದಿನನೂ ಆಡ್ತಿದ್ದಾರೆ, ಟೆಸ್ಟ್ ಮ್ಯಾಚ್ನೂ ಆಡ್ತಿದ್ದಾರೆ, ಬಟ್ T20 ಆಡ್ತಾ ಇಲ್ಲ. ಸೊ ಇಲ್ಲಿ ಏನು ಏಕದಿನ ಹಾಗೆ ಟೆಸ್ಟ್ ಅಂತ ಬಂದಾಗ ಪರ್ಮನೆಂಟ್ ಪ್ಲೇಯರ್ ಆಗಿರುವಂತ ರಾಹುಲ್ ರನ್ನ ಈ 2 ಮಾದರಿಗೆ ಮಾತ್ರ ಸೀಮಿತ ಮಾಡಿರೋದ್ರಿಂದ ಮತ್ತೆ T20ಗೆ ಕರೆಸಿಕೊಳ್ಳೋದು ಕಷ್ಟ ಇದೆ.
ಇನ್ನು T20 ಫಾರ್ಮೆಟ್ನಲ್ಲಿ ಯಂಗ್ಸ್ಟರ್ಸ್ಗೆ BCCI ಮಣೆಯನ್ನು ಹಾಕ್ತಾ ಇರುವಂಥದ್ದು. ಇಲ್ಲಿ T20ನಲ್ಲಿ ಅನುಭವಿಗಳಿಗಿಂತ ಯಂಗ್ಸ್ಟರ್ಸ್, ಅದರಲ್ಲೂ ಕೂಡ IPLನಲ್ಲಿ ಯಾರು ಅಬ್ಬರದಿಂದ ಬ್ಯಾಟಿಂಗನ್ನು ಮಾಡ್ತಾರೆ, ಜೊತೆಗೆ ಸ್ಟ್ರೈಕ್ ರೇಟ್ ನೆಕ್ಸ್ಟ್ ಲೆವೆಲ್ನಲ್ಲಿರುತ್ತೆ, ಅಥವಾ ಯಾವುದೇ ಬೌಲರ್ಗೂ ಕೂಡ 6-4ಗಳನ್ನು ಹೊಡಿತಾರೆ ಅನ್ನುವಂಥ ಗೊತ್ತಾಗುವಂಥ ಬ್ಯಾಟರ್ಗಳಿಗೆ ಮಾತ್ರ ಮಣೆಯನ್ನು ಹಾಕ್ತಾ ಇರುವಂಥದ್ದು. ಸೊ ಹೀಗಾಗಿ ಇವರು ಹೊಸ ಹುಡುಗರ ಕಡೆ ನೋಡ್ತಾ ಇದೆ BCCI. ಇನ್ನು 4 ವರ್ಷದಿಂದ ಹೊರಗಿರುವಂಥ ರಾಹುಲ್ ಮರಳಿ ಆಡೋದು ಕಷ್ಟ ಇದೆ. 4 ವರ್ಷದಿಂದ ಭಾರತ T20 ತಂಡದಿಂದ ರಾಹುಲ್ರನ್ನ ಹೊರಗೆ ಇಟ್ಟಿದ್ದಾರೆ. ಈಗ ಮತ್ತೆ ಇಷ್ಟೆಲ್ಲ ಸ್ಲಾಟ್ ಫಿಲ್ ಆಗಿರುವಾಗ, ಜೊತೆಗೆ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇರೋದ್ರಿಂದ ರಾಹುಲ್ರನ್ನ ಮತ್ತೆ T20 ತಂಡಕ್ಕೆ ಕರೆಸ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ. ಸದ್ಯದ ಪ್ರೋಗ್ರೆಸ್ಗಳನ್ನ ನೋಡ್ತಾ ಇದ್ರೆ ರಾಹುಲ್ ಮತ್ತೆ ಭಾರತ ಬರ T20 ಆಡೋದೇ ಕಷ್ಟ ಇದೆ. ಹೊಸ ಮುಖಗಳಿಗೆ ಮಣೆ ಹಾಕ್ತಾ ಇರೋದ್ರಿಂದ ಏಕದಿನ ಮತ್ತು ಟೆಸ್ಟ್ನಲ್ಲಷ್ಟೇ ರಾಹುಲ್ ಆಡಬೇಕಾಗುತ್ತೆ. ಬಟ್ ಇಲ್ಲಿ ರಾಹುಲ್ ಬಗ್ಗೆ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ರಾಹುಲ್ ಒಂದು ರೀತಿಯಾಗಿ ಎಲ್ಲದಕ್ಕೂ ಸಿದ್ಧ ಎನ್ನುವಂಥ ಆಟಗಾರ. ಯಾಕಂದ್ರೆ ಅವರು ಫಾರ್ಮೆಟ್ ಅನ್ನ ಚೇಂಜ್ ಮಾಡಲಿ, ಅಥವಾ ಸ್ಲಾಟ್ ಅನ್ನ ಚೇಂಜ್ ಮಾಡಲಿ, ಅಥವಾ ಓಪನರು, ಒನ್ ಡೌನು, ಮಿಡಲ್ ಆರ್ಡರು, ಫಿನಿಷರ್, ಹೀಗೆ ಯಾವುದೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಅನ್ನ ಕೊಟ್ಟರು ಕೂಡ ಅದ್ಭುತವಾಗಿ ಆಟ ಆಡ್ತಿದ್ದಾರೆ. ಇದೇ ಕಾರಣಕ್ಕೆ ಅವರು ತಂಡದಲ್ಲಿ ಉಳ್ಕೊಂಡಿದ್ದಾರೆ. ಸಮಟೈಮ್ಸ್ ಅವರಿಂದ ವಿಕೆಟ್ ಕೀಪಿಂಗ್ ಮಾಡೋದು ಬೇಡ ಅಂತಾರೆ. ಆ ಟೈಮಲ್ಲೂ ಕೂಡ ರಾಹುಲ್ ಯಾವತ್ತೂ ಕೂಡ ತನಗೆ ಅವಕಾಶ ಸಿಕ್ಕರೆ ನಾನು ಯಾವತ್ತಿದ್ರೂ ಕೂಡ ದಿ ಬೆಸ್ಟ್ ಅನ್ನೋದನ್ನ ಪ್ರೂವ್ ಮಾಡ್ತಾನೆ ಇದ್ದಾರೆ. ನಿಮ್ಮ ಪ್ರಕಾರ ಭಾರತ ತಂಡದಲ್ಲಿ KL ರಾಹುಲ್ಗೆ ಮತ್ತೊಂದು T20 ಚಾನ್ಸ್ ಸಿಗಬೇಕಿತ್ತ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.